ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಹೊಸಬ್ರು ಯಾರು ನಮ್ಮ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಏಕೆಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರುತ್ತೆ. ಸೊ ಇದು KPSC ನಡೆಸಿರುವಂಥ ಪ್ರಶ್ನೆ ಪತ್ರಿಕೆ 2019ರಲ್ಲಿ. ಸೊ ಈಗ ಮೊದಲೇ ಕ್ವಶನ್ನ ನೋಡ್ತಾ ಹೋಗೋಣ. GSTಯಿಂದ ವಿನಾಯಿತಿ ಪಡೆದದ್ದು. ಸೊ GSTಯಿಂದ ವಿನಾಯಿತಿ ಅಂದರೆ ಇದಕ್ಕೆ GST ಹಾಕೋದಿಲ್ಲ. ಸೊ ಅದು ಯಾವುದಂದರೆ ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್ಗಳಿಗೆ, ಇವೆರಡು ಪ್ರಾಡಕ್ಟ್ಗಳಿಗೆ GST ಇರೋದಿಲ್ಲ. ನೆಕ್ಸ್ಟು, ಕೊಲೆಸ್ಟ್ರಾಲ್ನಿಂದ ಪಡೆಯಲಾಗದ್ದು ಯಾವುದು? ಸೊ ಕೊಲೆಸ್ಟ್ರಾಲ್ನಿಂದ ನಾವು ಗ್ಲೂಕೋಸನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವು ಮೂರನ್ನು ನಾವು ಪಡೆಯಬಹುದು. ನೆಕ್ಸ್ಟ್, ಭಾರತದಲ್ಲಿ ಜೀವಿಗೋಳ ಧಾಮವನ್ನು ಸ್ಥಾಪಿಸಿದ್ದು ಇಲ್ಲಿ. ಸೊ ಭಾರತದಲ್ಲಿ ಜೀವಿಗೋಳ ಧಾಮವನ್ನು ಸ್ಥಾಪಿಸಿದ್ದು ನೀಲಗಿರಿಯಲ್ಲಿ. ಸೊ ಎಷ್ಟರಲ್ಲಿ? 1986ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ. ಸೊ ನೆಕ್ಸ್ಟ್, ಈ ಶಿಲೆಯು ರೂಪಾಂತರ ಶಿಲೆಗೆ ಅತ್ಯುತ್ತಮ ಉದಾಹರಣೆ. ಸೊ ಶಿಸ್ಟ್ ಅನ್ನೋದು ರೂಪಾಂತರ ಶಿಲೆಗೆ ಉದಾಹರಣೆ. ನೆಕ್ಸ್ಟು, ಸಹಜ ತಾಪ ತಗ್ಗಿಗೆ ವಾಯುಮಂಡಲದಲ್ಲಿ. ಸೊ ಸಹಜ ತಾಪ ತಗ್ಗಿಗೆ ವಾಯುಮಂಡಲದಲ್ಲಿ ಯಾವುದಂದರೆ 6.5 ಡಿಗ್ರಿ ಸೆಲ್ಸಿಯಸ್ ಪರ್ 1000 ಮೀಟರ್ ಅಂದ್ರೆ 1 ಕಿಲೋಮೀಟರ್. ನೆಕ್ಸ್ಟ್, ಡೋಲ್ ಡ್ರಮ್ಸ್ ಈ ವಲಯ. ಸೊ ಡೋಲ್ ಡ್ರಮ್ಸ್ ಯಾವ ವಲಯದಲ್ಲಿ ಅಂದರೆ ಇದಕ್ಕೆ ಆನ್ಸರು ಅಂತರ್ ಮೇಲ್ಮೈ ಅಭಿಸರಣ ವಲಯ. ಸೊ ನೆಕ್ಸ್ಟ್, ಯಾವ ಕಲ್ಲಿದ್ದಲು ಗಣಿಯಿಂದ ಗರಿಷ್ಠ ಕಲ್ಲಿದ್ದಲನ್ನು ಲಭ್ಯ? ಅಂದರೆ ಹೆಚ್ಚಿಗೆ ಕಲ್ಲಿದ್ದಲು ಯಾವ ಈ ನಿಕ್ಷೇಪದಲ್ಲಿ ಕಂಡುಬರುತ್ತದೆ ಅಂದರೆ ಜೆಜಿರಿಯಾ ಅನ್ನೋದು ಇಲ್ಲಿ ಜೆರಿಯಾ ಅನ್ನೋದು ಇಲ್ಲಿ ಕಂಡುಬರ್ತದೆ. ಇದಿರೋದು ಜಾರ್ಖಂಡದಾಗ ಇದು ಕಂಡು ಬರ್ತದೆ. ನೆಕ್ಸ್ಟ್, ಸಮಾಂತರವಾದ ಎರಡು ಫಾಲ್ಟ್ಗಳು ಕುಸಿಯುವ ಮುಖಾಂತರ ಉಂಟಾಗುವ ಕಣಿವೆ. ಸೊ ಯಾವುದಿಲ್ಲಿ? ರಿಫ್ಟ್ ಕಣಿವೆ. ಎರಡು ಫಾಲ್ಟ್ಗಳು ಕುಸಿಯುವ ಮೂಲಕ ಉಂಟಾಗುವ ಕಣಿವೆ. ನೆಕ್ಸ್ಟ್, ವಾಯುಮಂಡಲದ ಅತ್ಯಂತ ಕೆಳಪದರು. ಸೊ ವಾಯುಮಂಡಲದ ಅತ್ಯಂತ ಕೆಳಪದರ ಯಾವುದು? ಸ್ತರಗೋಳ. ಸೊ ಇದರ ಡೀಟೇಲ್ಸನ್ನು ನಾವು ಕ್ಲಿಯರಾಗಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕ್ತಿರ್ತೀನಿ, ನೀವು ನೋಡ್ಕೋಬಹುದು. ಅಂದ್ರೆ ಇವು ಸ್ಟ್ಯಾಟೋಸ್ಫೇರಾ, ಟ್ರೋಪೋಸ್ಫೇರಾ, ಅಯನೋಸ್ಫೇರಾ, ಮಿಸೋಸ್ಫೇರಾ ಅಂತ ಇವು ಲೇಯರ್ಗಳು ಬರ್ತಾವೆ. ಸೊ ಅವನ್ನ ನಾನು ಟೆಲಿಗ್ರಾಮ್ದಲ್ಲಿ ಹಾಕಿರ್ತೀನಿ, ನೀವು ಡೀಟೇಲಾಗಿ ನೋಡಿ. ನೆಕ್ಸ್ಟ್, ಸ್ಥಳಾಕೃತಿಯ ನಕ್ಷೆಗಳು ಇದರಿಂದ ಸಿದ್ಧಪಡಿಸಲುತ್ತವೆ. ಸೊ ಸ್ಥಳಾಕೃತಿ ನಕ್ಷೆಗಳು ಇವು ಭಾರತದ ಸಮೀಕ್ಷೆಯಿಂದ ಸಿದ್ಧಪಡಿಸಲ್ಪಡುತ್ತದೆ. ನೆಕ್ಸ್ಟು, ಭಾರತದ ರಾಷ್ಟ್ರೀಯ ಆದಾಯ ಮಾಪನದ ಮೊದಲ ಪ್ರಯತ್ನ ಕೊಂಡವರು. ಸೊ ರಾಷ್ಟ್ರೀಯ ಇದಕ್ಕೆ ಮೊದಲ ಮಾಪನಗೊಂಡವರು ಯಾರು? PKRV. ಸೊ ರಾಷ್ಟ್ರೀಯ ಆದಾಯ ಇವರ ವೈಜ್ಞಾನಿಕವಾಗಿ ಮಾಡ್ಯಾರು. ಸೊ ಇದಕ್ಕಿಂತ 1867 ದಾದಾಬಾಯಿ ನವರೋಜಿ ಅವರು ಇದನ್ನು ಮಾಡಿದರು. ಸೊ ಇವರ ಹುಕ್ಕೇರಾವ್ರವರು 1931 ಅವ್ರು 37 ಅಷ್ಟರಲ್ಲಿ ಮಾಡಿದರು. ಇವರ ನಂತರ ಮಾಡಿದರು, ಮೊದಲಿಗೆ ಇವರ ಮಾಡಿದರು, ಬಟ್ ಇದು ವೈಜ್ಞಾನಿಕವಾಗಿ ಅಂತ ಕೇಳಿದರು. ಸೊ ನೆಕ್ಸ್ಟ್, ಭಾರತದಲ್ಲಿ
ವಿತ್ತೀಯ ನೀತಿ ರೂಪಿಸುವ ಯಾವುದು? ಸೊ ವಿತ್ತೀಯ ನೀತಿಯನ್ನು ರೂಪಿಸುವುದು ಹಣಕಾಸು ಸಚಿವಾಲಯ. ನೆಕ್ಸ್ಟ್, ವಿಜಯ್ ಕೇಳ್ಕರ್ ಸಮಿತಿ ಭಾರತದಲ್ಲಿ ರಚನೆಯಾದದ್ದು ಇದರ ಸಂಬಂಧಿ. ಸೊ ವಿಜಯ್ ಕೇಳ್ಕರ್ ಸಮಿತಿ ತೆರಿಗೆ ಸುಧಾರಣೆಗಾಗಿ ಇದು ರಚನೆಯಾಗಿದ್ದು ಇದನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದರು. ಸೊ 2002ರಲ್ಲಿ ರಚನೆ ಮಾಡಿದ್ದು, 2005ರಲ್ಲಿ ಇದರ ರಿಪೋರ್ಟನ್ನು ಕೊಟ್ಟಿದ್ದು. ನೆಕ್ಸ್ಟ್, ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಆಧರಿಸಿ ವಿಕೇಂದ್ರೀಕೃತ ಯೋಜನೆಯನ್ನು ಶಿಫಾರಸು ಮಾಡಿದವರು ಬಲವಂತ್ ರಾಯ್ ಮೆಹ್ತಾ ಅನ್ನೋ ಸಮಿತಿ ಇದನ್ನು ನೀಡಿತು. ಪಂಚಾಯತ್ ರಾಜ್ ಇದನ್ನ 1957ರಲ್ಲಿ ಇವರು ನೀಡಿದ್ರು. ನೆಕ್ಸ್ಟ್, ಅತಿ ಹೆಚ್ಚಿನ ಜನರನ್ನು ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದರೂ ಅವರ ನೈಜ ಕೊಡುಗೆಯು ಸೀಮಿತ ಇಲ್ಲವೇ ಅಥವಾ ಋಣಾತ್ಮಕವಾಗಿದ್ದರೆ ಅದು ಮರೆಮಾಚಿದ ನಿರುದ್ಯೋಗ. ನೆಕ್ಸ್ಟ್, ಸೊ ಇಲ್ಲಿ ಪ್ರಸ್ತುತ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಶಿಕ್ಷಣವನ್ನು ಅಳೆಯುವ ವಿಧಾನ. ಸೊ ಈಗಿನ ಕಾಲದಲ್ಲಿ ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಒಳಗೆ ಶಿಕ್ಷಣವನ್ನು ಯಾವ ರೀತಿ ಅಳೆಯುತ್ತಾರೆ? ಸೊ ಇದಕ್ಕೆ ಆನ್ಸರ 25 ವರ್ಷಕ್ಕೆ ಮೇಲ್ಪಟ್ಟು ವಯಸ್ಕರ ಸರಾಸರಿ ಶಾಲಾ ಶಿಕ್ಷಣದ ವರ್ಷಗಳು ಮತ್ತು ಶಾಲೆಗೆ ಸೇರುವ ವಯೋಮಾನದ ಮಕ್ಕಳು ತಮ್ಮ ಜೀವಿತಾವಧಿಯಲ್ಲಿ ಪಡೆಯಲಿರುವ ನಿರೀಕ್ಷಿತ ಶಾಲಾ ಶಿಕ್ಷಣದ ವರ್ಷಗಳ ಮುಖಾಂತರ ಅಳೆಯುತ್ತಾರೆ.